ಇತ್ತ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಪರಂ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ. ಗೌಪ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಮೂವರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿಯೇ ಸಿಎಂ ಡಿಸಿಎಂ ಪರಂ ಚರ್ಚೆಯನ್ನ ಮಾಡಿದ್ದಾರೆ. ಮಹದಾಯಿ ಮತ್ತು ಧರ್ಮಸ್ಥಳ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 20 ನಿಮಿಷಗಳ ಕಾಲ ನಡೆದಂತ ಚರ್ಚೆ ಇದು. ಮಹದಾಯಿ ವಿಚಾರವಾಗಿ ಹಾಗೆ ಧರ್ಮಸ್ಥಳ ವಿಚಾರವಾಗಿ ಎಸ್ಐಟಿ ತನಿಖೆ ಮುಂದುವರಿಬೇಕಾ ಅಥವಾ ಇಲ್ಲಿಗೆ ಮೊಟಕುಗೊಳಿಸಬೇಕಾ, ಇನ್ನು ವಿಪಕ್ಷಗಳು ಕೊಡುವಂತ ಬಾಣಾಸ್ತ್ರಗಳಿಗೆ ಯಾವ ರೀತಿ ತಕ್ಕ ಉತ್ತರವನ್ನ ಕೊಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತುಕತೆಯನ್ನ ನಡೆಸಿದ್ದಾರೆ. 20 ನಿಮಿಷಗಳ ಕಾಲ ಇಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಮಹದಾಯಿ ಹಾಗೂ ಧರ್ಮಸ್ಥಳ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಇವತ್ತು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಷ್ಟೇ ಪರಂ ಏನು ಉತ್ತರವನ್ನು ಕೊಡ್ತಾರೆ, ಸದನದಲ್ಲಿ ಏನು ಮಾತನಾಡ್ತಾರೆ ಅನ್ನೋದರ್ಥ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ವಿಪಕ್ಷಗಳು ಕೂಡ ವಾಗ್ಬಾಣಗಳನ್ನ ಪ್ರಯೋಗ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಗೃಹ ಸಚಿವರು ಕೊಡಬೇಕಾಗುತ್ತೆ.